ರಾಜ್ಯದಲ್ಲಿ ನಕಲಿ ಔಷಧಿ ಜಾಲ, ಈ ಮಾಡಿರುವಂತಹ ನಕಲಿ ಔಷಧಿ ಜಾಲವನ್ನ 10 ಇದುವರೆಗೆ ಎಷ್ಟು ಮಾಡಿದ್ದಾರೆ, ಏನ್ ಮೊಕದ್ದಮೆಗಳನ್ನು ಹೂಡಿ ಏನ್ ಪನಿಷ್ಮೆಂಟ್ ಆಗಿದೆಯೋ ಸರ್ ರಾಜರೋಷವಾಗಿ ಡ್ರಗ್ ಕಂಟ್ರೋಲರ್, ಡ್ರಗ್ ಇನ್ಸ್ಪೆಕ್ಟರ್ ಸರ್ 114 ಸ್ಯಾಂಕ್ಷನ್ ಪೋಸ್ಟ್ ಇದೆ ಸರ್. ವರ್ಕ್ ಮಾಡ್ತಿರೋರು ಎಷ್ಟು ಗೊತ್ತಾ ಸರ್? ಬರೀ 8 ಜನ. ಓನ್ಲಿ 8 ಪೀಪಲ್ ಆರ್ ಫಂಕ್ಷನಿಂಗ್. ಆದ್ರೆ ನಿಮ್ಮ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಎಷ್ಟಿದೆ ಗೊತ್ತಾ ಸರ್? 27,000 37,000 ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳಿದಾವೆ. ಮತ್ತೆ ನಕಲಿ ಏನ್ ಮಾಡ್ಬೇಕೀಗ? ಅದು ತಕ್ಷಣ ಖಾಲಿ ಹುದ್ದೆನ ಭರ್ತಿ ಮಾಡೋಂಥದ್ದಾಗಬೇಕು. ಜನಕ್ಕೆ ನೋಡಿ, ಎಲ್ಲಕ್ಕಿಂತ ಸೀರಿಯಸ್ ತಮಗೂ ಗೊತ್ತಿರಲಿ ಸರ್, ಅರ್ಜೆಂಟ್ ಏನು ನಾವು ಕೇಳ್ತಿರೋದು, ನಕಲಿ ಔಷಧಿಗಳ ಮಾರಾಟ ಇವನ್ ಸ್ವತಃ ಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಕಲಿ ಔಷಧಿ ಮಾರಾಟ ಹೇರಳವಾಗಿ ಎಲ್ಲೆಂದ್ರೆ ಅಲ್ಲೇ ಸರ್. ಇಮ್ಯಾಜಿನ್ ಮಾಡಿ, ಜೀವವೇ ಡೂಪ್ಲಿಕೇಟ್ ಡ್ರಗ್ಸ್, ಸ್ಪೂರಿಯಸ್ ಡ್ರಗ್ಸ್ ಎಲ್ಲ ಅಂಗಡಿನಲ್ಲಿ ಮಾರ್ತಿದ್ದಾರೆ ಅಂದ್ರೆ ಹೇಗಿದು? ವ್ಯವಸ್ಥಿತವಾಗಿರೋ ಜಾಲನೇ ಅಲ್ವಾ ಸರ್? ಯಾವ್ದಾದ್ರು ಒಂದು ಫಾರ್ಮಸಿ ಅಂಗಡಿನಲ್ಲಿ ಡೂಪ್ಲಿಕೇಟ್ ಡ್ರಗ್ ಮಾರ್ತಿದ್ದಾರೆ ಅಂದ್ರೆ ಸರ್, ಇಮ್ಯಾಜಿನ್ ದ ಸಿಚುಯೇಷನ್. ಇಮ್ಯಾಜಿನ್ ಮಾಡಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿಗೂ ಡೂಪ್ಲಿಕೇಟ್ ಡ್ರಗ್, ಸ್ಪೂರಿಯಸ್ ಡ್ರಗ್ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಆಗಿದೆ ಅಂದ್ರೆ ಪರಿಸ್ಥಿತಿ ಯೋಚನೆ ಮಾಡಿ. ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಮತ್ತು ಡ್ರಗ್ ಎಫಿಷಿಯನ್ಸಿನು ಇವತ್ತು ಸರ್ಕಾರದಲ್ಲಿ ತಗೊಳ್ಳುವಂತ ಮಾತ್ರೆಗಳು ಎಫಿಷಿಯನ್ಸಿ ಲೆವೆಲ್ 10%. ನಿಮ್ಮ ಹೆಸರು ತೊಗೊಳ್ಳಲ್ಲ, ಯಾಕೆಂದ್ರೆ ಮತ್ತೆ ನೀವು ನಿಂತ್ಕೊಂಡ್ಬಿಡಿ. 10% 20% ಇರಲ್ಲ ಸರ್ ಡ್ರಗ್ ಎಫಿಷಿಯನ್ಸಿ. ನೀವು ಆರೋಗ್ಯ ಸಚಿವರಾಗಿದ್ದವ್ರೆ. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಎಷ್ಟೋ ಜಿಲ್ಲೆನಲ್ಲಿ ಡ್ರಗ್ ಎಫಿಷಿಯನ್ಸಿ ಚೆಕ್ ಮಾಡೋ ಲ್ಯಾಬ್ಸ್ ಇಲ್ಲ. ಸೊ ಇಷ್ಟು ನಾನು ಕೇಳ್ತಿರುವಂತ ಪ್ರಶ್ನೆಗಳು. ಮತ್ತು ಯಾರಿಗಾರ ಒಂದು 10 ಜನ ಮೇಲೆ ಕೇಸ್ ಹಾಕಿದೀವಿ, 5 ಜನದ ಮೇಲೆ ಕೇಸ್ ಹಾಕಿದೀವಿ, ಕಳೆದ ಇದುವರೆಗೂ ಶಿಕ್ಷೆ ದೇ ಕಮ್ ಅಂಡರ್ 320 ಸರ್, ಗ್ರೀವಿಯಸ್ ಇಂಜುರಿ ಅಡಿಯಲ್ಲಿ. ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಸರ್ ಈ ಸ್ಪೂರಿಯಸ್ ಡ್ರಗ್ಸ್ ಮಾರಾಟ ಮಾಡಿನೂ, ಸ್ಪೂರಿಯಸ್ ಡ್ರಗ್ಸ್ ಆಗಿನೂ ಮಾರಾಟ ಆಗ್ತಿರೋಂಥದ್ದು. ಮತ್ತು ಮೈಕ್ ಆನ್ ಮಾಡಿ. ಮೈಕ್ ಆನ್ ಆಯ್ತು. ಉತ್ತರ ಅಲ್ಲ, ಆಯ್ತು, ಬೇರೆ ಕ್ವಶನ್ ಕೇಳಿಬಿಡಿ ಈಗಲೇ. ಅಲ್ಲ ಮಂತ್ರಿ ಅವರು ನಾವು ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಶ್ವಥ್ ನಾರಾಯಣ ಅವರು ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಮತ್ತು ಇದು ಪ್ರಮುಖವಾದಂಥ ವಿಷಯನೇ. ಯಾಕೆಂತ ಹೇಳಿದ್ರೆ ಔಷಧಿಗಳ ಸರಬರಾಜು ಸಮರ್ಪಕವಾಗಿ ಆಗಬೇಕು. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲೇ ಹೋದ್ರೂ ಕೂಡ ಔಷಧಿಗಳು ಸಿಗಬೇಕು ನಮ್ಮ ಜನರಿಗೆ. ಅದರಲ್ಲಿ ಕೊರತೆ ಆದರೆ ಅದೇ ನಮ್ಮ ಮೂಲಭೂತ ಕರ್ತವ್ಯ. ಔಷಧಿನೇ ಇಲ್ಲದೆ ಹೋದ್ರೆ ಮತ್ತೆ ನಾವು ಆಸ್ಪತ್ರೆ ಕಟ್ಬಿಟ್ಟು ಡಾಕ್ಟರ್ಗಳು ಇಟ್ಬಿಟ್ಟು ಏನು ಪ್ರಯೋಜನ? ಔಷಧಿಗಳು ಬೇಕೇ ಬೇಕು. ಈಗ ಅವ್ರು ಹೇಳೋ ಪ್ರಕಾರ ನಾನು ಉತ್ತರದಲ್ಲೆಲ್ಲ ಏನೇನು ವಿಷಯ ಇದೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಯಾವ ಪ್ರಮಾಣದಲ್ಲಿ ಎಷ್ಟು ಔಷಧಿಗಳಿದೆ ಮತ್ತು ನಮ್ಮ ಯಾವ ಕಾರಣಕ್ಕೆ ಆ ಔಷಧಿಗಳನ್ನು ನಮ್ಮ ಟೆಂಡರ್ ಪ್ರೋಸೆಸ್ ಖರೀದಿ ಮಾಡೋದಕ್ಕೆ ಏನೇನು ನ್ಯೂನತೆಗಳಿದೆ, ಏನು ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಕೆಲವು ಔಷಧಿಗಳು ನಾವು ಟೆಂಡರ್ಗಳು ಕರೆದ್ರೂ ಕೂಡ ಜನ ಭಾಗವಹಿಸೋದಿಲ್ಲ. ಯಾಕಂದ್ರೆ ಕಡಿಮೆ ಪ್ರಮಾಣದಲ್ಲಿ ಇರುವಂಥ ಔಷಧಿಗಳಿಗೆ ಕ್ವಾಂಟಿಟಿ ಕಮ್ಮಿ ಇದ್ದಾಗ ಟೆಂಡರ್ದಾರರು ಬರೋದಿಲ್ಲ. ಕೆಲವು ಔಷಧಿಗಳು ಅದರ ವ್ಯಾಲ್ಯೂ ಬಹಳ ಕಮ್ಮಿ ಇರ್ತದೆ, ಅದಕ್ಕೂ ಕೂಡ ರೆಸ್ಪಾನ್ಸ್ ಬಹಳ ಕಮ್ಮಿ ಇರ್ತದೆ. ಸೊ ಇಂಥ ಎಲ್ಲ ಔಷಧಿಗಳು ಏನಿದೆ ನಮ್ಮಲ್ಲಿ ಎಸೆನ್ಷಿಯಲ್ ಡ್ರಗ್ ಅಂತ ಬರ್ತದೆ, ಡಿಸೈರಬಲ್ ಡ್ರಗ್ ಅಂತ ಬರ್ತದೆ. ಸೊ ಎಸೆನ್ಷಿಯಲ್ ಮತ್ತು ಡಿಸೈರಬಲ್ ಎರಡೂ ಸೇರಿ 732. ಅದರಲ್ಲಿ ನಮ್ಮಲ್ಲಿ ಒಟ್ಟು ಲಭ್ಯತೆ 344 ಅಂತ ಹಾಕಿದ್ದೀನಿ. ಮತ್ತು ಅದರ ಜೊತೆಯಲ್ಲಿ ಯಾವ್ಯಾವ ಔಷಧಿಗಳು ನಾವು ಇಲ್ಲಿಂದ ಸರಬರಾಜು ಮಾಡೋಕ್ಕಾಗಿರೋದಿಲ್ಲ ಅದನ್ನ ಸ್ಥಳೀಯವಾಗಿ ABRK ಫಂಡು, ARS ಫಂಡು, NFDS ಫಂಡು ಎಲ್ಲ ಫಂಡಲ್ಲಿ ಅವರೇ ತಗೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿರ್ತೀವಿ. ಅವರೆಲ್ಲ ಕಡೆ ಅದನ್ನು ಖರೀದಿ ಮಾಡ್ತಾರೆ. ಮತ್ತು ಅದಕ್ಕೇನು ಹೆಚ್ಚಿನ ಅನುಮೋದನೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಯಾವ ಸಮಸ್ಯೆ ಅವರು ಹೇಳ್ತಾರೆ ಅದು ಆ ಥರ ಸಮಸ್ಯೆ ಏನಿಲ್ಲ. ಯಾಕಂದ್ರೆ ನಮಗೂ ಕೂಡ ಗೊತ್ತಿದೆ ಔಷಧಿ ಕೊಡುವಂಥದ್ದು ನಮ್ಮ ಮೂಲ ಜವಾಬ್ದಾರಿ. ಸೊ ಅದನ್ನು ಕೊಡಿಸ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಒಟ್ಟಾರೆ 732 ಇದೆ. ಈ ವರ್ಷ ನಾವು ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಯಾಕಂದ್ರೆ ಇದು ಅನೇಕ ಔಷಧಿಗಳು ಇವತ್ತು ಜನರ ಬೇಡಿಕೆ ಹೆಚ್ಚಿದೆ, ಆದರೆ ಅದು ನಮ್ಮ ಪಟ್ಟಿಯಲ್ಲಿಲ್ಲ.
ಎಸೆನ್ಷಿಯಲ್ ಪಟ್ಟಿಯಲ್ಲಿ ಇಲ್ಲ, ಡಿಸೈರಬಲ್ ಪಟ್ಟಿಯಲ್ಲಿ ಇಲ್ಲ. ಅದನ್ನ ಈಗ ಈ ವರ್ಷ ನಾವು 1032ಗೆ ಏರಿಸಿ ಅದನ್ನ ಈಗ ಅಪ್ರೂವಲ್ಗೆ ಹೋಗಿದೆ. ಈಗೇನು ಟೆಂಡರ್ ಕರೀತಾ ಇದ್ದೀವಿ ಅದನ್ನ 1032ಗೆ 32 ಡ್ರಗ್ಸ್ ಅನ್ನ ನಾವು ತಗೊಂಡಿದ್ದೀವಿ ಈಗ, ಎಸೆನ್ಷಿಯಲ್ ಮತ್ತು ಡಿಸೈರಬಲ್. ಯಾಕಂದ್ರೆ ಅದನ್ನ ನಾವು ಪ್ರತಿ ವರ್ಷ ಬದಲಾವಣೆ ಮಾಡ್ತಾ ಇರಬೇಕಾಗ್ತದೆ, ಅದಕ್ಕೂ ಕೂಡ ಪ್ರೊಸೆಸ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಅದನ್ನ ನಾವು ಮಾಡಿ ಎಲ್ಲ ಕಡೆ ಔಷಧಿಗಳು ಸಿಗ್ತಾ ಇಲ್ಲ ಅಂತ ಹೇಳೋಕೆ ಹೋಗೋದಿಲ್ಲ. ಒಂದೊಂದ್ಸಲ ಯಾವುದೋ ಕೆಲವು ಸ್ಟಾಕ್ ಇಲ್ಲದೆ ಹೋದ್ರೆ ಬೇರೆ ಜಿಲ್ಲೆಯಿಂದ ಕೂಡ ಕಳಿಸುವಂತ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದೀವಿ. ಸೊ ಅದರಿಂದ ಔಷಧಿಗಳು ಸಿಗ್ತಾ ಇಲ್ಲ ಅಂತ ಹೇಳುವಂಥದ್ದು ಸರಿಯಲ್ಲ. ಎರಡನೇದು ಅವ್ರು ಹೇಳಿರುವಂಥದ್ದು ಏನು, ಈ ನಕಲಿ ಔಷಧಿ ಜಾಲ, ಅದರ ಬಗ್ಗೆ ನಾನು ಎಲ್ಲೆಲ್ಲಿ ಮೊಕದ್ದಮೆಗಳು ಹೂಡಿದ್ದೇವೆ ಅದನ್ನು ಹೇಳಿದ್ದೀನಿ. ಆಮೇಲೆ ಇದನ್ನ ನಾನು ಇನ್ನೊಂದು ಏನಂತ ಹೇಳಿದ್ರೆ, ಇದು ಒಂದು ನಕಲಿ ಅಂತ ಹೇಳಿದಾಗ ಅದರ ಅರ್ಥ ಏನಂತ ಹೇಳಿದ್ರೆ, ಅದರ ಒಂದು ಏನು ತಪ್ಪಾಗಿ ಹೆಸರು ಬರೆಯತಕ್ಕಂಥದ್ದು, ಅಥವಾ ಮ್ಯಾನುಫ್ಯಾಕ್ಚರರ್ ಯಾರೋ ಇವರು ಡೂಪ್ಲಿಕೇಟ್ ಆಗಿ ಅವ್ರ ಮ್ಯಾನುಫ್ಯಾಕ್ಚರ್ ಕಂಪನಿ ಹೆಸರು ಹಾಕುವಂಥದ್ದು, ಅಥವಾ ಈ ತರದ ಒಂದು 4-5 ಇದೆ, ಕಂಟೈನರ್ ಮೇಲೆ ಯಾವ ತರ ಲೇಬಲ್ ಇರ್ತದೆ ಅಂತ ಈ ತರ ಎಲ್ಲ ಇದೆ. ಮತ್ತು ಸ್ಪೂರಿಯಸ್ ಡ್ರಗ್ಸ್, ಇನ್ನೊಂದು ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ, ಅದು ಬೇರೆ, ಅದು ಈ ನಕಲಿ ಡ್ರಗ್ ಅಲ್ಲಿ ಬರಲ್ಲ. ಅದನ್ನು ಕೂಡ ನಾವು ಬಹಳ ನಮ್ಮ ಇಲಾಖೆ ಮಾನ್ಯ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಬಹುಶಃ ಹಿಂದೆ ಎಷ್ಟು ಗಮನ ಕೊಡಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ಗಮನ ನಮ್ಮ ಇಲಾಖೆ ಈ ಸಲ ಕೊಡ್ತಾ ಇದ್ದೀವಿ. ಅನೇಕ ಕಡೆ ನಾವು ತಪಾಸಣೆ ಮಾಡ್ತಾ ಇದ್ದೀವಿ, ವೀಕ್ಷಣೆ ಮತ್ತು ವಿಶ್ಲೇಷಣೆಗಳನ್ನ ತರಿಸಿ ಅದನ್ನ ಪರೀಕ್ಷೆ ಮಾಡ್ತಾ ಇದ್ದೀವಿ, ಮತ್ತು ಸಾಕಷ್ಟು ಕ್ರಮಗಳು ಕೂಡ ತಗೊಳ್ತಾ ಇದ್ದೀವಿ. ಕೇಂದ್ರದ ಸರ್ಕಾರ ಕೂಡ ಬರೆದಿದ್ದೀವಿ, ಇದ್ರ ಬಗ್ಗೆ ನಾವು ಹೆಚ್ಚಿನ ರೀತಿಯಾಗಿ ಗಮನ ಕೊಡಬೇಕು. ಯಾಕಂದ್ರೆ ಅನೇಕ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಸ್ ಸರಿಯಾಗಿ ಇಲ್ಲದೆ ಇರತಕ್ಕಂಥದ್ದು ನಮ್ಮ ದೇಶದಲ್ಲಿದೆ. ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ. ಮತ್ತು ಅತಿ ಹೆಚ್ಚು ಈ ತರ ಮ್ಯಾನುಫ್ಯಾಕ್ಚರ್ಸ್ ಇರತಕ್ಕಂಥದ್ದು ಉತ್ತರ ಭಾರತದಲ್ಲಿ, ಹಿಮಾಚಲ್ ಪ್ರದೇಶ, ಉತ್ತರಾಖಂಡ ಇಂಥ ರಾಜ್ಯಗಳಲ್ಲಿ ಹೆಚ್ಚಿನ ಈ ರೀತಿಯಾದಂತಹ ಒಂದು ಮ್ಯಾನುಫ್ಯಾಕ್ಚರ್ಸ್ ಇರುವಂಥದ್ದು. ಸೊ ಈ ರಾಷ್ಟ್ರ ಮಟ್ಟದಲ್ಲಿ ನಾವು ಇದನ್ನ ಟ್ಯಾಕಲ್ ಮಾಡಬೇಕು ಅಂತ ಕೂಡ ನಾವು ಅದಕ್ಕೆ ಒತ್ತು ಕೊಡ್ತಾ ಇದ್ದೀವಿ. ನಾವು ಅವ್ರು ಹೇಳಿದ್ರು ಈಗ ನಮ್ಮಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ಸ್ ಏನು ಬಹಳ ಕಮ್ಮಿ ಇದ್ದಾರೆ ಅಂತ. ಖಂಡಿತ, ಯಾಕಂದ್ರೆ 83ರಲ್ಲಿ ಅದನ್ನ ತಗೊಳ್ಬೇಕು ಅಂತ ಔಷಧಿ ಪರಿವೀಕ್ಷಕರನ್ನ ತಗೊಳ್ತಕ್ಕಂಥದ್ದಕ್ಕೆ ಆಗಿತ್ತು. ಅದ್ರ 67ನ ಪ್ರೊವಿಷನ್ ಲಿಸ್ಟ್ ಅನೌನ್ಸ್ ಮಾಡಿದ್ರು. ಆ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಮತ್ತೆ ಕೋರ್ಟ್ಗೆಲ್ಲ ಹೋದ್ರು. ಕೋರ್ಟಲ್ಲಿ ಹೋಗಿ ಈಗ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಹೋಗಿ ಈಗ ನಾವು ಹೈಕೋರ್ಟಿನ ಆದೇಶ ನಾವು ಒಪ್ಕೊಳ್ಳೋಕೆ ನಾವು ತಯಾರಾಗಿದ್ದು, ಮತ್ತೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟಲ್ಲೂ ಕೂಡ ನಮ್ಮ ಆಯುಕ್ತರು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ 4 ಹಿಯರಿಂಗ್ ಆಗಿದೆ. ಈಗ 20ನೇ ತಾರೀಕು ಸುಪ್ರೀಂ ಕೋರ್ಟ್ ಮತ್ತೆ ಕೊನೆ ಹಿಯರಿಂಗ್ ಮಾಡಿ ನೀವೇನು ಒಪ್ಕೊಳ್ತೀರೋ ನಾವು ಅದಕ್ಕೆ ಲಾಗು ಮಾಡಕ್ ರೆಡಿ ಇದೀವಿ ನಾವು ಹೇಳಿದ್ದೀವಿ. ಸೊ ಅದಾದ್ರೆ ಒಂದು 67 ಜನ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಸ್ ಬರ್ತಾರೆ. ಆದ್ರೆ ಡ್ರಗ್ ಇನ್ಸ್ಪೆಕ್ಟರ್ಸ್ ಇಲ್ಲ ಅಂತಲ್ಲ, ನಾವು ಪ್ರಭಾರವಾಗಿ ನಮ್ಮ ಅಡಿಷನಲ್ ಡ್ರಗ್ ಕಂಟ್ರೋಲರ್ಸ್ಗೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ. ಸೊ ಎಲ್ಲ ಕಡೆ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಸು ಅಂದ್ರೆ ADCಗಳು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ನಿಮ್ಗೆ ಇತ್ತೀಚಿನ ದಿವಸದಲ್ಲಿ ಓದಿರ್ಬೋದು, ಎಲ್ಲ ಕಡೆ ನಾವು ಚೆಕ್ ಮಾಡಿದಾಗ ಸುಮಾರು ಬಹುಶಃ 87 ಅಷ್ಟು ನಾವು ಫಾರ್ಮಸಿಗಳನ್ನ ನಾವು ಸಸ್ಪೆಂಡ್ ಮಾಡ್ದು, 3ಅನ್ನ ನಾವು ಕ್ಲೋಸ್ ಮಾಡ್ದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಏನು ಕಾನೂನು ಉಲ್ಲಂಘನೆ ಮಾಡಿ ಅವ್ರು ಮಾರಾಟ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. NSQ ಡ್ರಗ್ಸ್ ಮ್ಯಾನುಫ್ಯಾಕ್ಚರರ್ಸ್ ಮೇಲೆ ನಾವು ಬಹಳಷ್ಟು ಕೇಸ್ಗಳನ್ನ ನಾವು ಹಾಕಿದ್ದೀವಿ. ಸೊ ಈ ತರ ನಮ್ಮ ಇಲಾಖೆಯಿಂದ ಕ್ರಮ ತಗೊಳ್ತಾ ಇದ್ದೀವಿ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ಇದನ್ನ ಖಂಡಿತವಾಗಿಯೂ ಬರುವಂತ ದಿವಸದಲ್ಲಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ನಲ್ಲಿ ಸಾಕಷ್ಟು ಈಗ ಸುಧಾರಣೆ ಕ್ರಮಗಳು ತಗೊಳ್ತಾ ಇದ್ದೀವಿ ಅಂತ. ಅಂದ್ರೆ ಈಗ ಅಲ್ಲಿಯ MD ಅನ್ನು ಕೂಡ ಒಬ್ರು IAS ಅಧಿಕಾರಿಯನ್ನೇ ಹಾಕಿದ್ದೀವಿ. ಮತ್ತು ಟೆಂಡರ್ ಕಂಡೀಷನ್ಸ್ ಅಲ್ಲಿ ಹಿಂದೆ ಈ ಟೆಂಡರ್ ಕಂಡೀಷನ್ಸ್ ಹೆಂಗಿದೆ ಅಂತ ಹೇಳಿದ್ರೆ ಕೆಲವು ಕಂಪನಿಗಳು ಬಂದು ಭಾಗವಹಿಸಬಹುದು. ಮನೆ ಸುರೇಶ್ ಕುಮಾರ್ ಅವರು ಆ ತರ ಮಾಡಿದ್ದಾರೆ. ಸೊ ಅನೇಕ ಕಡೆ ಕ್ವಾಲಿಫೈನೇ ಆಗ್ತಾ ಇರಲ್ಲ ಸಿಂಗಲ್ ಬಿಡ್ದಾರರು. ಸೊ ಈಗ ನಾವು ಆ ಟೆಂಡರ್ ಕಂಡೀಷನ್ ಸರಳೀಕರಣ ಮಾಡಿ ಹೆಚ್ಚು ಬಿಡ್ದಾರರು ಬಂದು ಭಾಗವಹಿಸಬೇಕು, ಮತ್ತು ಸುಲಭವಾಗಿ ನಮಗೆ ಅಂದ್ರೆ ಆದಷ್ಟು ಮಟ್ಟಿಗೆ